ತಮಗೆ ಒಂದು ಅಭಿನಂದನೆಯನ್ನ ತಿಳಿಸ್ತೀವಿ. ತಮಗೆ ಅಭಿನಂದನೆಗಳು ಸ್ವಾಮೀಜಿ. ಇದೀಗ ತಾನೇ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಶಿಕ್ಷಕ ಪ್ರಿಯ ಮಂಡ್ಯ ತಾಲೂಕಿನ ಜನಪ್ರಿಯ ಶಾಸಕರು ಗಣಗ ರವಿಕುಮಾರ್ ಅವರು ಆಗಮಿಸಿದ್ದಾರೆ. ಪ್ರಾರಂಭವನ್ನ ಮಾಡ್ಲಿಕ್ಕೆ ಈಗ ಸ್ಟಾರ್ಟ್ ಮಾಡ್ತಾ ಇದೀವಿ. ನಾಡಗೀತೆ ಈಗ ತಕ್ಷಣ ಪ್ರಾರಂಭ ಆಗುತ್ತೆ. ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡಗೀತೆಯನ್ನ ಪ್ರಾರಂಭ ಮಾಡಬೇಕು. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಈ ದಿನದ ಎಲ್ಲ ಒಂದು ಭೋಜನದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ಸಮಾರಂಭದ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಇಷ್ಟೊಂದು ಅದ್ದೂರಿಯಾಗಿ ನಡೀಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ತಮ್ಮೆಲ್ಲರ ಹಾಗೂ ನಮಗೆ ಈ ದಿನ ದೊರೆತಂತಹ ವಿಶೇಷವಾದಂತಹ ಒಂದು ಈ ಉಪನ್ಯಾಸಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ನಮ್ಮ ಜಿಲ್ಲಾಡಳಿತ ಹಾಗೂ ಡಾಕ್ಟರ್ ಮೀರಾ ವೇದಿಕೆ ಮೇಲೆ ಎಲ್ಲ ಗಣ್ಯರ ಸಮ್ಮುಖದಲ್ಲಿ ಈ ಒಂದು ಉದ್ಘಾಟನೆ ಕಾರ್ಯಕ್ರಮ ಅದೇ ರೀತಿ ಎಸ್ ಶಿವದ ನಾಗೇಶ ರಾಜ್ಯಾಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಶಿಕ್ಷಕರು ನೌಕರರಿಗೆ 7ನೇ ವೇತನವನ್ನ ಕೊಟ್ಟಂತ ಈ ನಾಡಿನ ದೊರೆ ಮಾನ್ಯ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಇವತ್ತು ನೆನಕಬೇಕಾಗುತ್ತೆ, ಸಲ್ಲಿಸಬೇಕಾಗುತ್ತೆ. ಇವತ್ತು ನಮಗೆ ಅದಕ್ಕೆ ಪೂರಕವಾಗಿ ನಿಂತಿದಂತ ನನ್ನ ನಾಯಕ, ಈ ನಾಡಿನ ಯಾವುದೇ ಕಪ್ಪು ರಹಿತ ಒಂದು ಆಡಳಿತವನ್ನು ಮಾಡ್ತಾ ಇರ್ತಕ್ಕಂಥ ಚಲರಾಯಸ್ವಾಮಿ ಅವರು ಇದ್ದಾರೆ. ಅವರು ವಿದೇಶದಲ್ಲಿದ್ದಾರೆ. ಅವರ ಸಂದೇಶವನ್ನ ಮಾನ್ಯ DC ಅವರು ಮಾತನಾಡ್ತಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅವರು ಗೈರು ಹಾಜರಲ್ಲಿ ತುಂಬ ಹೃದಯವನ್ನು ಸಲ್ಲಿಸಬೇಕಾಗುತ್ತೆ. ಈ ನಾಡಿನ ಇವತ್ತು ಬರಬೇಕಾಗಿತ್ತು ಮಾಜಿ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಮುಖ್ಯಮಂತ್ರಿ ಆಗಿದ್ದ H.D. ಕುಮಾರಸ್ವಾಮಿ ಅವರು ಮತ್ತೆ ಈ ಜಿಲ್ಲೆಯ ಎಲ್ಲ ಶಾಸಕರು ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿತ್ತು.
ಕಾರಣಾಂತರದಿಂದ ಆಯಾ ತಾಲೂಕುಗಳಲ್ಲಿ ಮಾಡೋದ್ರಿಂದ ಬರಕ್ಕಾಗಿಲ್ಲ. ಅವರೆಲ್ಲರೂ ಕೂಡ ನಾವು ಸ್ಮರಿಸ್ತಾ ಇದ್ದೀವಿ. ಅವರ ಸೇವೆ ನಮ್ಮ ನೌಕರ ಶಿಕ್ಷಕರ ವರ್ಗಕ್ಕೆ ಅಂದಿನಿಂದ ಇಲ್ಲಿವರೆಗೆ ಎಲ್ಲರಿಗೂ ಇದೆ. ಎಲ್ಲ ಜನಪ್ರತಿನಿಧಿಗಳನ್ನ ಸ್ಮರಿಸ್ತಾ ಇವತ್ತು ರವಿಯವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಬರೀ ಮೇಷ್ಟಿಗಲ್ಲ, ಪ್ರತಿ ಊರಿನಲ್ಲಿ ಅವರು ಓಡಾಡ್ತಾ ಇರ್ತಕ್ಕಂಥ, ಅನುದಾನ ತರ್ತಾ ಇರ್ತಕ್ಕಂಥದ್ದು, ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ನಮ್ಮ ದೃಷ್ಟಿಯೇ ನಿಮ್ಗಾಗಿದೆ. ದೇವರು ನಿಮ್ಗೆ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ ಮತ್ತೆ ಮುಂದಿನ ಹುದ್ದೆಗಳನ್ನ ನಮ್ಮ ಸ್ವಾಮೀಜಿ ಹೇಳಿದ್ರು, ಮಿನಿಸ್ಟರ್ ಆಗಪ್ಪ ನೀನು ಅಂತ ಅವಕಾಶಗಳು ಸಿಗಲಿ. ಶಿಕ್ಷಕರ ಆಶೀರ್ವಾದ ಯಾರಿಗಿದೆ ಅವ್ರು ಹಾಗೆ ಹಾಕ್ತಾರೆ ಅಂತ ಹೇಳ್ತಾ, ಸಾಹೇಬ್ರೆ, ಕಳೆದ ದಿನಾಚರಣೆಯಲ್ಲಿ ನಾವು ಹೇಳಿದ್ದೆವು, ಇವತ್ತು ನುಡಿದಂತ ಸರ್ಕಾರ ರಾಜ್ಯದಲ್ಲಿದೆ. ನುಡಿದಂತ ಸರ್ಕಾರ ಗ್ಯಾರಂಟೀಸ್ಗಳನ್ನ ಕೊಟ್ಟಿದ್ದೀರಿ. 6ನೇ ಗ್ಯಾರಂಟಿ 7ನೇ ವೇತನವನ್ನು ಕೊಟ್ಟಿದ್ದೀರಿ. 7ನೇ ಗ್ಯಾರಂಟಿ NPS ವಜಾ ಮಾಡಿಸ್ತೀವಿ, OPS ತರಿಸ್ತೀವಿ. ಆದ್ರೆ ಇವತ್ತು ನಮ್ಮ ಶಿಕ್ಷಕರದ್ದು ಒಂದು ಸಣ್ಣ ಸಮಸ್ಯೆ ಇದೆ. 7 ಗಂಟೆಗೆ 7:30 ನಾವು ಶನಿವಾರ ಕ್ಲಾಸ್ ಕೊಡೋದು. ಶನಿವಾರ 7:30 ಫೀಲ್ಡಿಂಗ್ ಶಾಲೆ ಮಕ್ಕಳೇ ಎತ್ತಿರೋದಿಲ್ಲ, 1-2ನೇ ಕ್ಲಾಸ್ ಮಕ್ಕಳು. ನೀವು 7:30 ಹೋಗಿ ನಮ್ಮ ಮಕ್ಕಳು ಟೀಚರ್ಸ್ನ ಅಲ್ಲಿ ಹೋಗಿ ಶಾಲೆ ಒಳಗೆ ಕೂತ್ಕೊಂಡ್ರೆ 8:30 ಮಕ್ಕಳು ಬರ್ತಾರೆ. ದಯಮಾಡಿ 1 ಗಂಟೆಯನ್ನ ಮೊನ್ನೆ ಜಿಲ್ಲಾಧಿಕಾರಿಗಳು ಮತ್ತೆ ನಮ್ಮ CO ಸಾಹೇಬ್ರಲ್ಲೇ ಇದ್ದಾರೆ. ನಿಮ್ಮ ನಾಳೆ ಶನಿವಾರದಿಂದ 7:30 ಬದಲು 8:30 ಹೋಗಿ 9 ಗಂಟೆ ಪ್ರಾರಂಭ ಮಾಡ್ತೀವಿ. 1 ಗಂಟೆ ಲೇಟ್ ಆಗ್ಬಿಡ್ತೀವಿ. ದಯಮಾಡಿ ಅದಕ್ಕೆಲ್ಲ ತಾವು ಪರ್ಮಿಷನ್ ಕೊಡಬೇಕು. ನಾವ್ ಯಾವುದೇ ಕಾರಣದಿಂದ ಹಿಂದೆಗೆ ಪ್ರಶ್ನೆ ಇಲ್ಲ. ನಾವೇನು ಅಲ್ಲಿಗೆ ನಿಲ್ಸ್ಕೊಡೋದಿಲ್ಲ. 11:20 ಇದ್ದದ 12:20 ಮಾಡ್ತೀವಿ. 1 ಅವರ್ ಮೊದಲು ಮಾಡ್ತೀವಿ. ದಯಮಾಡಿ ಶಾಸಕರ ತಾವು ಹೇಳಿದ್ರಿ, ಕಳ್ಬಾರಿ ನೆನಪು ಮಾಡ್ತಾ ಇದ್ವಿ, ಅದನ್ನ ಮಾಡ್ಬೇಕು. ಆರ್ಟ್ ಆಫ್ ಸಿಟಿಲಿ ಗುರುಭವನ ಇದೆ. ನಮ್ DC ಸಾಹೇಬರು ಬಹಳ ಎಲ್ಲಾರ್ಗೂ ಹೇಳಿ ಇವತ್ತು ಕಾರ್ಯಕ್ರಮ ಮಾಡಿಸವ್ರೆ. ಅದನ್ನು 11:00ವರೆಗೆ ಇಷ್ಟನ್ನು ಕೊಡಬೇಕು ಅಂತಿದೆ. ಇವತ್ತು 34 ಸೇವೆ ಮಾಡಿದಂತ ನನ್ನ ನಿವೃತ್ತ ಶಿಕ್ಷಕರನ್ನ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಈಗ ಹೆಂಗಿದ್ದೀರೋ ಅಲ್ಲಿವರೆಗೆ ಕಾರ್ಯಕ್ರಮದಲ್ಲಿ ಇರಬೇಕು. ಬೇಜಾರಾಗ್ತದೆ, ಯಾಕೆಂದ್ರೆ 25 ವರ್ಷ ಸೇವೆ ಮಾಡಿದ. ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಾಶತಿ, ಪರಂತು ಶಿಕ್ಷಣ ಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತೇಳಿ. ಅನ್ಯಕ್ಷೇತ್ರದಲ್ಲಿ ನಾವು ಪಾಪ ಮಾಡಿದರೆ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಆ ಪಾಪವನ್ನ ಪರಿಹರಿಸ್ಕೊಡ್ಬಹುದು. ಆದರೆ ಶಿಕ್ಷಣ ಕ್ಷೇತ್ರೇ ಕೃತಂ ಪಾಪಂ ವಜ್ರಲೇಪೋ ಭವಿಷ್ಯತಿ ಅಂತ, ಶಿಕ್ಷಣ ಕ್ಷೇತ್ರದಲ್ಲಿ ಇದ್ಕೊಂಡು ನಾವು ಶಿಕ್ಷಕರಾಗಿ ನಾವು ಪಾಪ ಮಾಡಿದರೆ ಅದು ನಮ್ಮ ಮುಂದಿನ ಭವಿಷ್ಯದಲ್ಲಿ ವಜ್ರದಂತೆ ನಮಗೆ ಅಂಟಿಕೊಳ್ಳುತ್ತೆ. ಅದರ ಪಾಪವನ್ನ ನಾವು ಯಾವ ಪುಣ್ಯಕ್ಷೇತ್ರಕ್ಕೆ ಹೋದ್ರೂ ಕೂಡ ತೊಳೆದುಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ಎಲ್ಲ ಸಾರಾಂಶವು ಕೂಡ ಸ್ವಾಮೀಜಿಯವರು ಕೂಡ ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ವಿಶೇಷವಾಗಿ ನಾನು ನನ್ನ ಕೊರೆಗೆ ಹೋಗೊಟ್ಟು ಸ್ವಾಮೀಜಿಯವರು ತುಮಕೂರಿಂದ ಬೆಳಿಗ್ಗೆ 5:45 ಎದ್ದು ಬಂದು ಇವತ್ತು ಒಳ್ಳೆಯ ಒಂದು ಪ್ರವಚನವನ್ನ ನೀಡಿದ್ದಾರೆ. ಹಾಗಾಗಿ ನಾನು ಸ್ವಾಮೀಜಿಯವರಿಗೆ ಮತ್ತೊಮ್ಮೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಬಂದಿರುವಂಥ ಎಲ್ಲ ಶಿಕ್ಷಕ ಬಾಂಧವರಿಗೆ ವಿಶೇಷವಾಗಿ ಅಭಿನಂದಿಸ್ತಾ, ನಿಮ್ಮಿಂದ ನಮಗೆ ತುಂಬ ನಿರೀಕ್ಷೆ ಇದೆ. ನಿರೀಕ್ಷೆ ಏನಂತ ಹೇಳಿದ್ರೆ, ನೀವು ಪಾಠ ಮಾಡುವಂತಹ, ನೀವು ಕಲಿಸುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿನಿಯೂ ಕೂಡ ಈ ಸಮಾಜದಲ್ಲಿ ಒಳ್ಳೆಯ ಪ್ರಜೆಗಳಾಗಬೇಕು.